ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕ ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ಬಂದು ವಾಕ್ಯದ ಸರಿಯಾದ ಉಪದೇಶ ಕೊಡುವುದಕ್ಕೆ ನಾವು ಪ್ರಯತ್ನ ಮಾಡ್ತಾ ಬಂದೆವು. ಅದು ನಿಮಗೆಲ್ಲರಿಗೂ ಆಶೀರ್ವಾದವಾಗಿತ್ತೆಂಬುದನ್ನು ನೆನೆಸ್ಕೊಳ್ತೇವೆ. ಇವತ್ತು ಕೂಡ ಅನೇಕ ವಿಷಯಗಳನ್ನು ನಾವು ಈ ಕಾರ್ಯಕ್ರಮದಿಂದ ಕಲಿಯಲಿಕ್ಕಿದ್ದೇವೆ, ವಾಕ್ಯದಿಂದ ನೋಡಲಿಕ್ಕಿದ್ದೇವೆ. ಯಾಕಂದರೆ ಕಡೆಯ ದಿವಸ ವಂಚಿಸುವ ಕಾಲ, ದುರ್ಬೋಧನೆ ಹೆಚ್ಚುವಂಥ ಕಾಲ. ಅದರ ನಡುವೆಯೂ ವಾಕ್ಯದ ಸರಿಯಾದ ಉಪದೇಶ ಕೊಡುವಂಥ ಒಂದು ಪ್ರಯತ್ನ ನಿಮ್ಮ ಮುಂದೆ. ಪ್ರೀತಿಯ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ಅನೇಕ ಸಂಚಿಕೆಗಳು ನಮಗೆ ಕಲಿಸಿಕೊಟ್ಟಂಥ ದೇವಸೇವಕರಾದ ಪಾಸ್ಟರ್ ವಿ ಜೆ ಅಬ್ರಾಮ್ ಅವರು ಉಡುಪಿಯಿಂದ ಈ ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಪಾಸ್ಟರ್, ಬಹಳ ಸಂತೋಷ. ಅನೇಕ ಸುದೀರ್ಘ ಚರ್ಚೆ ಅಥವಾ ಸುದೀರ್ಘವಾದ ಒಂದು ಬೋಧನೆ ನಮ್ಮ ಮುಂದೆ ನೀವು ಕೊಡ್ತಾ ಇದ್ದೀರಾ. ಆಸರೆ ಟಿವಿ ಎಲ್ಲ ವೀಕ್ಷಕರು ಇದರ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಜನರ ಕರೆ ಬರ್ತಾ ಇದೆ, ಅನೇಕ ಡೌಟ್ಗಳು ಕೂಡ ಪರಿಹರಿಸಲ್ಪಟ್ಟಿದೆ. ಪಾಸ್ಟರ್, ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು ಹರ್ಮೆಗದನಿದ್ದ, ಅದರ ನಂತರ 1000 ವರ್ಷಗಳ ಆಳ್ವಿಕೆ, ಹೀಗೆ ಅನೇಕ ವಾಕ್ಯಗಳ ಉಪದೇಶಗಳು ನಾವು ಕೇಳ್ತಾ ಇದ್ದೇವೆ. ಅಷ್ಟೇ, ಇದರ ನಂತರವಾದಂಥ ಈ 1000 ವರ್ಷಗಳಲ್ಲಿ ಕ್ರಿಸ್ತನ ನ್ಯಾಯಾಸನ ಎಂಬುದಾಗಿ ನಾವು ನೋಡ್ತೇವೆ ವಾಕ್ಯದಲ್ಲಿ. ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ? ದೇವರಿಗೆ ಸ್ತೋತ್ರವಾಗಲಿ. ಈ ಕ್ರಿಸ್ತನ ನ್ಯಾಯಾಸನ ಅನ್ನುವಂಥದ್ದು ಹೊಸ ಒಡಂಬಡಿಕೆ ಇರ್ಬೋದು ಅಥವಾ ಬೈಬಲ್ನ ಕೊನೆಯ ಭಾಗದಲ್ಲಿ ಬರುವಂಥ ಬಹಳ ಮುಖ್ಯವಾದಂಥ ವಿಷಯ. ಅಂದರೆ ಬೈಬಲ್ನ ಕೊನೆಯ ಭಾಗದಲ್ಲಿ ಕ್ರಿಸ್ತನ ನ್ಯಾಯಾಸನ ಅಂತ ಅದಕ್ಕೆ ಸಪ್ರೇಟಾಗಿ ಪುಸ್ತಕವಾಗಲಿ ಚಾಪ್ಟರ್ ಆಗಲಿ ಇಲ್ಲ. ಆದರೆ ಇಡೀ ಸತ್ಯವೇದವನ್ನು ಓದುವಾಗ ಕೊನೆಯ ಭಾಗದಲ್ಲಿ ಇದೊಂದು ಮುಖ್ಯ ಘಟನೆಯಾಗಿ ಇರ್ತದೆ. ಆದರೆ ಇದರಲ್ಲಿ ಒಂದು ಕನ್ಫ್ಯೂಷನ್ ಕೂಡ ಉಂಟು. ಯಾಕಂತೇಳಿದರೆ ಕ್ರಿಸ್ತನ ನ್ಯಾಯಾಸನ ಅಂತ ಹೇಳುವಾಗ ಇನ್ನೊಂದು ಕಡೆ ಅಂತ್ಯ ನ್ಯಾಯ ತೀರ್ಪು ಅಂತ ಕೂಡ ಉಂಟು. ಹೌದು. ಈಗ ಬಹಳ ಜನ ಇದೆರಡನ್ನು ಕೂಡ ಮಿಕ್ಸ್ ಮಾಡಿ ಒಂದೇ ಅಂತ ಭಾವಿಸೋರು ಇದ್ದಾರೆ, ಇನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋರು ಇದ್ದಾರೆ. ಮತ್ತು ಯೇಸು ಸ್ವಾಮಿ ಯಾರಿಗೆ ನ್ಯಾಯ ತೀರಿಸುವುದಿಲ್ಲ, ಇನ್ನು ವಾಕ್ಯದಲ್ಲಿ ಬೇರೆ ಕಡೆ ಹೇಳ್ತದೆ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಇನ್ನೂ ನ್ಯಾಯ ತೀರ್ಪು ಇಲ್ಲವೇ ಇಲ್ಲ. ಹಾಗಾದರೆ ಮತ್ತು ಕ್ರಿಸ್ತನ ನ್ಯಾಯಾಸನ ಅಂದರೆ ಏನು? ಹೀಗೆಲ್ಲ ಕನ್ಫ್ಯೂಷನ್ ತುಂಬ ಜನರಿಗೆ ಇರೋದರಿಂದ ಅದನ್ನು ಸಿಸ್ಟಮೆಟಿಕ್ ಆಗಿ ಕಲಿಯುವಾಗ ನಮಗೆ ತುಂಬ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವು ಕ್ರಿಸ್ತನ ನ್ಯಾಯಾಸನಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರಂಭಿಸುವುದು ಒಳ್ಳೆಯದು ಅಂತ ನೆನೆಸ್ತೇನೆ. 2 ಕೊರಿಂಥಿ 5ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಅದರ ಬಗ್ಗೆ ಒಂದು ಅದರ ಬಗ್ಗೆ ಇರುವಂಥ ಒಂದು ವಾಕ್ಯವನ್ನು ನೋಡ್ತೇವೆ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇಲ್ಲಿ ನೋಡ್ತೇವೆ ನಮ್ಮ ದೇಹದ ಮೂಲಕ ಪ್ರತಿಯೊಬ್ಬನು, ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕವಾಗಿ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಅಂದರೆ ಕೆಟ್ಟದ್ದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಬೇಕು. ನಾವೆಲ್ಲರೂ, ಮತ್ತು ಅದರ ಹಿಂದೆ ನಾವು ನೋಡ್ತಾ ಇದ್ದೇವೆ, ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಹೀಗೆಲ್ಲ ಹೇಳುವಾಗ ಇದು ಪೌಲ ತನ್ನನ್ನು ಮತ್ತು ದೇವಜನರನ್ನು ಸೇರಿಸಿ ಹೇಳ್ತಾ ಇದ್ದಾರೆ. ಅಂದರೆ ಇದು ಆತನು ಹೇಳುವುದು ದೇವಜನರ ವಿಷಯ. ಇದು ಈ ನ್ಯಾಯಸನ ಅನ್ನುವಂಥದ್ದು ದೇವಜನರಿಗೆ ಸಂಬಂಧಪಟ್ಟಂಥದ್ದು, ಅಥವಾ ರಕ್ಷಣೆ ಹೊಂದಿ ದೇವರ ಚಿತ್ತದ ಪ್ರಕಾರ ನಡೆಯುವಂಥ ದೇವರ ಮಕ್ಕಳಿಗೆ ಸಂಬಂಧಪಟ್ಟಂಥ ನ್ಯಾಯಸನ ಇದು ಎಂಬುದಾಗಿ ನಾವು ನೋಡ್ತೇವೆ. ಇದು ಲೋಕದ ಅಥವಾ ದೇವರ ಮಾರ್ಗದಲ್ಲಿ ನಡೆಯದೆ ದುಷ್ಟರಾಗಿ ಪಾಪಿಗಳಾಗಿ ಜೀವಿಸಿದಂಥ ಜನರಿಗೆ ಬರುವಂಥ ನ್ಯಾಯ ತೀರ್ಪು ಅಲ್ಲ. ಇನ್ನೊಂದು ವಿಷಯವನ್ನು ಇದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ನ್ಯಾಯ ತೀರ್ಪು ಮಾಡುವ ನ್ಯಾಯಸನವೂ ಅಲ್ಲ. ಅಂದರೆ ಶಿಕ್ಷೆ ಕೊಡುವಂಥ ನ್ಯಾಯಸನ ಅಲ್ಲ. ಇದು ನ್ಯಾಯ ತೀರ್ಪಿನ ನ್ಯಾಯಸನವಲ್ಲ. ಇದಕ್ಕೆ ಬೇಮ ಅಂತ ಹೇಳ್ತಾರೆ ಗ್ರೀಕ್ ಭಾಷೆಯಲ್ಲಿ. ಅಂದರೆ ಕೋರ್ಟ್ ಆರ್ ಟ್ರೈಬ್ಯುನಲ್ ಅಥವಾ ಟ್ರಿಬ್ಯುನಲ್ ಅಂತ ಅದರ ಅರ್ಥ. ಅಂದರೆ ಅದು ಎಂಥ ಕೋರ್ಟ್ ಅಂದರೆ ನಾಟ್ ಜುಡಿಷಿಯಲ್ ಬೆಂಚ್ ಅಂತ, ನಾನ್ ಜುಡಿಷಿಯಲ್ ಬೆಂಚ್ ಅಂತ ಅದರ ಅರ್ಥ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಪ್ರೈಸ್ ಅಥವಾ ಬಹುಮಾನ ವಿತರಣೆಯ ಒಂದು ಬೆಂಚ್, ನ್ಯಾಯಸನ ಅಂತ. ಅಂದರೆ ದೇವಜನರಿಗೆ ಲೋಕದ ಪ್ರಾರಂಭದಿಂದ, ಅಥವಾ ಲೋಕದ ಪ್ರಾರಂಭ ಅಂತ ಹೇಳಿದರೆ ಮನುಷ್ಯನ ಚರಿತ್ರೆ ಪ್ರಾರಂಭದಿಂದ ಈ ದಿನದವರೆಗೆ ಅಥವಾ ಆ ದಿನದವರೆಗೆ, ಕ್ರಿಸ್ತನ ಆ ನ್ಯಾಯಸನದ ದಿನದವರೆಗೆ
ಅಥವಾ ಲೋಕದಲ್ಲಿರುವಂಥ ಭಕ್ತರ ಸಂಖ್ಯೆ ಏನು ಪೂರ್ತಿ ಆಗ್ತದೆ, ಆ ಪೂರ್ತಿ ಆದ ನಂತರ ದೇವರು ಯೇಸು ಸ್ವಾಮಿ ಆ ಭಕ್ತರಿಗೋಸ್ಕರ ಒಂದು ನ್ಯಾಯಾಸನವನ್ನು ಏರ್ಪಡಿಸ್ತಾರೆ. ಆ ನ್ಯಾಯಾಸನದಲ್ಲಿ ಇದ್ದುಕೊಂಡು ಅವರು ತನಗೋಸ್ಕರ ದುಡಿದಂಥ, ತನ್ನ ಸೇವೆ ಮಾಡಿದಂಥ, ತನ್ನ ಮಕ್ಕಳಾಗಿ ಮಾಡಿದಂಥ ಪ್ರತಿಯೊಂದು ಕಾರ್ಯಕ್ಕೆ ಬಹುಮಾನವನ್ನು ಕೊಡ್ತಾರೆ ಅಥವಾ ಪ್ರತಿಫಲವನ್ನು ಕೊಡ್ತಾರೆ. ಕೆಲವೊಬ್ಬರಿಗೆ ಹೆಚ್ಚು ಸಿಗ್ತದೆ, ಕೆಲವೊಬ್ಬರಿಗೆ ಕಡಿಮೆ ಸಿಗ್ತದೆ. ಈಗ ಇಲ್ಲಿನ ಲೋಕದಲ್ಲಿರುವಂಥ ದೊಡ್ಡ ಸೇವಕರಿಗೆ ಅಲ್ಲಿ ದೊಡ್ಡ ಬಹುಮಾನ ಸಿಗ್ತದೆ, ಇಲ್ಲಿರುವಂಥ ಚಿಕ್ಕ ಸೇವಕರಿಗೆ ಅಲ್ಲಿ ಚಿಕ್ಕ ಬಹುಮಾನ ಸಿಗ್ತದೆ, ಬರೀ ವಿಶ್ವಾಸಿಗಳಾಗಿರೋರಿಗೆ ಸ್ವಲ್ಪ ಸಿಗ್ತದೆ. ಹಾಗೆ ಅಲ್ಲ, ನಾವು ನೋಡುವಂಥ ಒಂದು ದೃಷ್ಟಿಕೋನ ನಮ್ಮ ಮಾನದಂಡವಲ್ಲ, ಪರಲೋಕದಲ್ಲಿರುವಂಥ ಒಂದು ದೃಷ್ಟಿಕೋನ ಉಂಟು ವಿಶ್ವಾಸಿಗಳಿರ್ತಕ್ಕಂತೆ. ದೇವರು ಹೊರಗೆಯೂ ನೋಡ್ತಾನೆ, ಒಳಗೂ ನೋಡ್ತಾನೆ. ಇನ್ನು ಇಲ್ಲಿ ಏನು ನಮ್ಮ ಶುದ್ಧ ಭಾಷೆಯಲ್ಲಿ ಹೇಳೋ ಪ್ರಕಾರವಾಗಿ ಎಲೆ ಮರೆಯ ಕಾಯಿಗಳು ಅಂತ ಹೇಳೋ ಥರ ಇರುವಂಥ ಬಹಳ ದೊಡ್ಡ ಘನ ಸೇವಕರಿದ್ದಾರೆ. ಕರ್ತನಿಗೋಸ್ಕರ ಅಷ್ಟು ಕಷ್ಟಪಟ್ಟವರಿದ್ದಾರೆ. ಯಾರು ಗುರುತಿಸದ ಯಾರಿಂದಲೂ ಯಾವ ಒಂದು ಗೌರವ, ಹಾನರ್ ಸಿಗದಂಥ ಎಷ್ಟು ಲಕ್ಷಾಂತರ ಕೋಟ್ಯಂತರ ಜನ ಇದ್ದಾರೆ. ಅವರೆಲ್ಲರಿಗೂ ಇನ್ನು ಇಲ್ಲಿ ಹಾನರ್ ಸಿಕ್ಕರೂ ಕೂಡ ಅಲ್ಲೂ ಕೂಡ ಹಾನರ್ ಸಿಗ್ತದೆ. ಆದರೆ ಇಲ್ಲಿ ಹಾನರ್ ತೊಗೊಂಡ್ರೆ ಏನಾಗ್ತದೆ, ಅಲ್ಲಿ ಹಾನರ್ ಏನಾಗ್ತದೆ, ಕಡಿಮೆ ಆಗ್ತದೆ. ಈ ಸ್ವಾಮಿ ಹೇಳಿದ್ದಾರೆ, ನಿಮಗೆ ಪ್ರತಿಫಲ ಅಲ್ಲಿ ಸಿಕ್ಕಿಬಿಟ್ಟಿತ್ತಲ್ಲ ಅಂತ. ಅದಕ್ಕೋಸ್ಕರ ಎಲ್ಲರಿಗೆ ಪ್ರತಿಫಲ ಕೊಡುವಂಥ ಒಂದು ಬೆಂಚ್ ಅಥವಾ ನಾನ್ ಜುಡಿಷಿಯಲ್ ಬೆಂಚ್ ಅಥವಾ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಒಂದು ಬೆಂಚ್ ಎಂಬುದಾಗಿ ಅದಕ್ಕೆ ಹೇಳಲಾಗ್ತದೆ. ಆದರೆ ಅಲ್ಲಿ ನ್ಯಾಯ ತೀರ್ಪು ಮಾಡಿ ಅವರಿಗೆ ನರಕಕ್ಕೆ ಹಾಕುವಂಥ ಅಥವಾ ಸ್ವರ್ಗಕ್ಕೆ ತೆಗೆದುಕೊಳ್ಳುವಂಥ, ನಿತ್ಯ ಜೀವ ಕೊಡುವಂಥ, ನಿತ್ಯ ನಾಶಕ್ಕೆ ತಳ್ಳುವಂಥದ್ದೇನಲ್ಲ. ಆಲ್ರೆಡಿ ನಿತ್ಯ ಜೀವ ಹೊಂದಿಕೊಂಡವರನ್ನು ಅಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಿಸಿ ಅವರಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಗ್ತದೆ. ಇದರ ಬಗ್ಗೆ ನಮಗೆ ಇಡೀ ಸತ್ಯವೇದದಲ್ಲಿ ಅಥವಾ ನ್ಯಾಯಾಸನಗಳ ಬಗ್ಗೆ, ಪ್ರತಿಫಲಗಳ ಬಗ್ಗೆ ನೋಡುವಾಗ ಹೆಚ್ಚು ವಾಕ್ಯಗಳಿರುವಂಥದ್ದೇ ಈ ಬಹುಮಾನ ವಿತರಣೆ ಬಗ್ಗೆನೇ ಹೆಚ್ಚು ವಾಕ್ಯಗಳಿದ್ದಾವೆ ಇಡೀ ಬೈಬಲ್ನಲ್ಲಿ. ಇನ್ನು ಅಂತ್ಯ ನ್ಯಾಯ ತೀರ್ಪು ಅಂತ ಇದೆ, ಅದು ಶಿಕ್ಷೆ ವಿಧಿಸುವುದಕ್ಕೋಸ್ಕರ. ಆದರೂ ಕೂಡ ಅಲ್ಲಿ ಎಲ್ಲ ಅಫಿಷಿಯಲ್ ಆಗಿ ನಡೀತದೆ. ಸುಮ್ಮನೆ ನೀವೆಲ್ಲರೂ ಶಿಕ್ಷೆಗೆ ಹೋಗಿರಿ ಅಂತ ಒಮ್ಮೆಗೆ ತಳ್ಳಿಬಿಡಲ್ಲ. ಎಲ್ಲರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸಿ ಅವರ ತಪ್ಪುಗಳನ್ನು ಅವರಿಗೆ ಮನವರಿಕೆ ಮಾಡಿ ಅವರು ಏನನ್ನು ಮಾಡಲಿಲ್ಲ, ಏನನ್ನು ಮಾಡಿದರು ಎಲ್ಲ ತೋರಿಸಿ ನಂತರ ಅವರಿಗೆ ಶಿಕ್ಷೆ ವಿಧಿಸ್ತಾರೆ. ಅದು ಅವಿಶ್ವಾಸಿಗಳಿಗೆ, ಕ್ರಿಸ್ತನ ಅದು ಅವಿಶ್ವಾಸಿಗಳಿಗೆ, ರಕ್ಷಣೆ ಹೊಂದದವರಿಗೆ ಅಥವಾ ದೇವರ ಮಾರ್ಗಕ್ಕೆ ಬಾರದವರಿಗೆ. ಹಾಗಾಗಿ ಕೆಲವೊಂದು ವಾಕ್ಯಗಳನ್ನು ಕೂಡ ನಮಗೆ ಸತ್ಯವೇದದಿಂದ ಓದುವಾಗ ನಮಗೆ ಚಂದವಾಗಿ ಅರ್ಥ ಆಗ್ತದೆ. ರೋಮಪತ್ರಿಕೆ 14ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿಕೊಳ್ಳೋಣ. ತಿನ್ನದವನೇ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ ನಿನ್ನ ಸಹೋದರ ನೀನು ಹೀನೈಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ನೋಡಿ, ಅಲ್ಲಿ ಕ್ರಿಸ್ತನ ನ್ಯಾಯಾಸನ, ಇಲ್ಲಿ ದೇವರ ನ್ಯಾಯಾಸನ. ಇನ್ನೊಂದು ಅರ್ಥದಲ್ಲಿ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕೂಡ ಆಗ್ತದೆ. ಕ್ರಿಸ್ತನು ಅಂದರೆ ದೇವರು. ಕೆಲವೊಬ್ಬರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿದ್ದಾರೆ, ಯೇಸು ಸ್ವಾಮಿ ಅಂದರೆ ದೇವರು ಅಂತ ಎಲ್ಲಿ ಹೇಳಿದ್ದಾರೆ ಅಂತ. ನೋಡಿ, ಇದು ಕ್ರಿಸ್ತನ ನ್ಯಾಯಾಸನದ ಮುಂದೆ ಮತ್ತು ಅಥವಾ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕು. ಊಟ ಮಾಡೋ ವಿಷಯ ಆಗಲಿ, ಊಟ ಮಾಡದಿರೋ ವಿಷಯ ಆಗಲಿ, ಇದೆಲ್ಲ ಮುಖ್ಯವಲ್ಲ. ಯಾರು ತಿನ್ನುವಂಥ ವಿಷಯದಲ್ಲಿ ಇದು ತಿನ್ನಬೇಕು, ತಿಂದ್ರೇ ನಾವು ದೇವರ ಮಕ್ಕಳಾಗ್ತೇವೆ, ಅದನ್ನು ಬಿಟ್ಟರೆ ದೇವರ ಮಕ್ಕಳಾಗ್ತೇವೆ, ಹಾಗೇನಿಲ್ಲ. ಈಗ ನಮ್ಮ ಪಾಯಿಂಟ್ ಇಷ್ಟೇ, ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ವಿಶ್ವಾಸಿಗಳೆಲ್ಲರೂ, ಕ್ರೈಸ್ತರೆಲ್ಲರೂ ಅಥವಾ ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳೆಲ್ಲರೂ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಎಲ್ಲ ಶಿಷ್ಯರು ಪ್ರಾರಂಭದಿಂದ ಈ ಕಾಲದವರೆಗೆ ಅಥವಾ ಆ ನ್ಯಾಯಸ್ಥಾನದ ಕಾಲದವರೆಗೆ ಇರುವಂಥ ಸಮಸ್ತ ಜನರು. ಮತ್ತು ಕ್ರಿಸ್ತನ ನ್ಯಾಯಸ್ಥಾನ ಅಂತ ಹೇಳುವಾಗ ಆ ನ್ಯಾಯಸ್ಥಾನದಲ್ಲಿ ಬರೀ ಹೊಸ ಒಡಂಬಡಿಕೆಯ ಜನ ಮಾತ್ರ ಇರುವುದಿಲ್ಲ. ಹಳೆಯ ಒಡಂಬಡಿಕೆಯ ಏನು ಆದಾಮನ ಕಾಲದಿಂದ ಇದ್ದಂಥ ಎಲ್ಲರಿಗೂ ಅದೇ ನ್ಯಾಯಸ್ಥಾನ. ಅಲ್ಲಿ ಕ್ರಿಸ್ತನ ನ್ಯಾಯಸ್ಥಾನದ, ಯಾಕಂದರೆ ಅವರು ಕೂಡ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡೇ ರಕ್ಷಣೆ ಹೊಂದುವಂಥದ್ದು. ನೋಡಿ, ಅವರು ಆವತ್ತು ಯಜ್ಞ ಅರ್ಪಣೆ ಮಾಡಿದರೆ ಅವರು ಅರ್ಪಿಸುವಂಥ ಯಜ್ಞ ಆಗಿತ್ತು ಬರಲಿರುವಂಥ ಕ್ರಿಸ್ತನ ಮೇಲೆ ನಂಬಿಕೆ. ಆ ಯಜ್ಞಗಳ ಅರ್ಪಣೆ ಮಾಡಿ ಪ್ರಾರ್ಥನೆ, ಆರಾಧನೆ, ನಂಬಿಕೆ, ಪರಿಶುದ್ಧ ಜೀವನ ನಡೆಸುವುದರ ಮೂಲಕವಾಗಿ ಅವರು ಬರಲಿರುವ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರು, ದೇವರ ಮೇಲೆ ನಂಬಿಕೆ ಇಟ್ಟಿದ್ದರು. ಈಗ ನಾವು ಬಂದಂಥ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ವಿ. ಕ್ರಿಸ್ತನೇ ಕೇಂದ್ರ ಪಾಯಿಂಟ್ ಅಥವಾ ಸೆಂಟ್ರ್ ಪಾಯಿಂಟ್ ಅನ್ನುವುದು ಕ್ರಿಸ್ತನೇ. ಈಗ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳು 62:12 ಓದಿಕೊಳ್ಳಿ. ಕರ್ತನೆ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನಲ್ಲವೇ? ನೋಡಿ, ಪ್ರತಿಯೊಬ್ಬವನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ಕೊಡುವವನಾಗಿದ್ದೆ. ನೋಡಿ, ನಮ್ಮ ದೇವರು ಪ್ರೀತಿ ಸ್ವರೂಪನು, ತನ್ನ ಮಕ್ಕಳಿಗೆ ಪ್ರತಿಫಲವನ್ನು ಕೊಡುವಂಥ ದೇವರು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನೋಡಿ, ಲೋಕದಲ್ಲಿ ಕಷ್ಟಪಟ್ಟು ಕರ್ತನ ಮಾರ್ಗದಲ್ಲಿ ನಡೆದಂಥ, ಕರ್ತನ ಸೇವೆ ಮಾಡಿದಂಥ ತುಂಬ ಜನ ಇದ್ದಾರೆ. ಇನ್ನು ವಿಶ್ವಾಸಿಗಳಾಗಿ, ಬರೀ ವಿಶ್ವಾಸಿಗಳಾಗಿ ಅಥವಾ ಸಣ್ಣ ಸೇವೆ ಭಾಳಷ್ಟು ಏನು ಮಾಡದೆ
ಇದ್ದವರು ಇದ್ದಾರೆ. ಈಗ ಅವ್ರನ್ನೆಲ್ಲ ಅಲ್ಲಿ ಈಕ್ವಲ್ ಮಾಡಲ್ಲ. ನಿತ್ಯ ಜೀವದ ವಿಷಯದಲ್ಲಿ ಎಲ್ಲರೂ ಈಕ್ವಲ್, ಎಲ್ಲರಿಗೂ ನಿತ್ಯ ಜೀವ, ಎಲ್ಲರಿಗೆ ರಕ್ಷಣೆ ಹೊಂದಿದಂಥ ದೇವರ ಮಾರ್ಗದಲ್ಲಿ ನಡೆದಂಥ ದೇವರ ವಾಕ್ಯಗಳ ಕರ್ತನ ನಮ್ಮ ಹೇಳಿಕೊಳ್ಳುವವರೆಲ್ಲರೂ ರಕ್ಷಣೆ ಹೊಂದುವರು ಅಂತ. ಎಲ್ಲರೂ ರಕ್ಷಣೆ ಹೊಂದುವರು. ಯೇಸುವೆ ನನ್ನನ್ನು ರಕ್ಷಿಸು, ನನಗೆ ನಿತ್ಯ ಜೀವ ಕೊಡುವಂಥ, ನನಗೋಸ್ಕರ ಪ್ರಾಣ, ನೀನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೆ, ನನಗೋಸ್ಕರ ಬದುಕಿದ್ದು ಬಂದಿದ್ದೆ, ನಂಬ್ತೇನೆ ಅಂತ ಸ್ವೀಕಾರ ಮಾಡಿದಂಥ ಪ್ರತಿಯೊಬ್ಬರು ರಕ್ಷಣೆ ಹೊಂತಾರೆ. ಆದರೆ ರಕ್ಷಣೆ ಹೊಂದಿ ದೇವರ ಮಕ್ಕಳ ಜೀವಿಸಬೇಕು. ಆದರೆ ಇಲ್ಲಿ ಮಾಡಿದ ಸೇವೆಗೆ ಅಲ್ಲಿ ಪ್ರತಿಫಲ ಹೆಚ್ಚು ಕಡಿಮೆ ಆಗ್ತದೆ. ನಮ್ಮ ದೇಹದಲ್ಲಿದ್ದಾಗ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ, ನೋಡಿ ರಕ್ಷಣೆ ಹೊಂದಿದಂಥವ್ರು ಕೆಲವೊಮ್ಮೆ ಕೆಟ್ಟದನ್ನು ಕೂಡ ಮಾಡ್ತಾರೆ. ಕೆಟ್ಟದನ್ನು ಅಂತ ಹೇಳಿದರೆ ದೇವರ ವಾಕ್ಯ ಹೇಳ್ತದೆ, ಕೆಟ್ಟದನ್ನು ಅಂತ ಹೇಳುವಾಗ ಅದನ್ನು ಅಪಾರ್ಥ ಮಾಡಿಕೊಂಡು ಏನು ಬೇಕಾದರೆ ಮಾಡ್ಬೋದು ಅಂತಲ್ಲ. ಮರಣಕರವಾದದ್ದು ಉಂಟು, ಮರಣಕರ ಅಲ್ಲದ್ದು ಉಂಟು ಅಂತ ದೇವರ ವಾಕ್ಯ ಹೇಳ್ತದೆ. ಪಾಪ ನೋಡಿ, ಮರಣಕರ ಅಲ್ಲದನ್ನು ದೇಹದಲ್ಲಿದ್ದಾಗ ಕೆಲವೊಂದನ್ನೆಲ್ಲ ಮಾಡಿರ್ತಾರೆ, ತಪ್ಪು ಕೆಲಸ. ಕೆಲವೊಮ್ಮೆ ತಿದ್ದುಕೊಳ್ಳಿಕ್ಕೆ ಅವಕಾಶ ಸಿಕ್ಕರೂ ಕೂಡ ಸರಿಯಾಗಿ ತಿದ್ದುಕೊಳ್ಳದೆ ಇರುವವರು ಇರ್ತಾರೆ. ಆದರೆ ಅವನು ನಾಶಕ್ಕೆ ಹೋಗುವಷ್ಟು ಮಾಡಿರಲ್ಲ, ನರಕಕ್ಕೆ ಹೋಗುವಷ್ಟು ಮಾಡಿರಲ್ಲ. ಈಗ ಅವನಿಗೇನಾಗ್ತದೆ, ಅಲ್ಲಿ ಪ್ರತಿಫಲ ಕಡಿಮೆ ಆಗ್ತದೆ. ಪ್ರತಿಫಲ ನಿರೀಕ್ಷೆ ಜಾಸ್ತಿ ಇರ್ಬೋದೇನೋ, ಅದೇ, ಆದರೆ ಸಿಗುವಾಗ ಕಡಿಮೆ ಸಿಗ್ತದೆ. ಅಲ್ಲಿ ಲಜ್ಜೆಗೆಡುವಂಥ ಲಜ್ಜೆಗೆ. ಆದರೆ ಇನ್ನು ಕೆಲವೊಬ್ಬರಿಗೆ ನಿರೀಕ್ಷೆ ಜಾಸ್ತಿ ಇರಲ್ಲ. ಅವನು ನನಗೆ ಇಷ್ಟು ಸಿಗ್ತದೆ, ನಾನು ಎಲ್ಲರಿಗಿಂತ ಜಾಸ್ತಿ ಪಡಿತೇನೆ, ಆ ರೀತಿ ಅಲ್ಲ. ಅವನು ನಂಬಿಗಸ್ತನಾಗಿ ಮಾಡಿರ್ತಾನೆ, ಆದರೆ ಅವನಿಗೆ ನಿರೀಕ್ಷೆಗೆ ಮೀರಿ ಅಲ್ಲಿ ಬಹುಮಾನ ಸಿಗುವಂಥದ್ದಾಗಿರ್ತದೆ. ಇರಲಿ, ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯ 16:27 ಓದಿಕೊಳ್ಳಿ. ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಈಗ ನೋಡಿ, ಯೇಸು ಸ್ವಾಮಿ ಬಂದು ತನ್ನ ಸಭೆಯನ್ನು ಎತ್ತಿಕೊಂಡ ನಂತರ ಅಲ್ಲಿ ಕೂಡ ಹೇಳುವಂಥದ್ದು, ಕ್ರಿಸ್ತನ ಮರಳಿ ಬರೋಣ. ಆ ಮರಳಿ ಬರೋಣದಲ್ಲಿ ಸಭೆ ಎತ್ತಿಕೊಂಡ ನಂತರ ಅದನ್ನು ಡಿಟೇಲ್ ಹೇಳದಿದ್ದರೂ ನಮಗೆ ಉಳಿದ ವಾಕ್ಯಗಳನ್ನು ಸೇರಿಸಿ ಓದುವಾಗ ಗೊತ್ತಾಗ್ತದೆ. ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಟ್ಟ ಸಭೆಗೆ ದೇವರು ಯೇಸುಸ್ವಾಮಿ ಪ್ರತಿಫಲವನ್ನು ಕೊಡುವವರಾಗಿದ್ದಾರೆ. ಇನ್ನು ನಮಗೆ ಎಫೆಸ 6:8 ಕೂಡ ಓದಿಕೊಳ್ಳೋಣ. ಯಾಕಂದರೆ ಒಬ್ಬನು ದಾಸನಾಗಲಿ ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂಬುದನ್ನು ನೀವು ತಿಳಿದವರಾಗಿಯೇ ಇದ್ದೀರಿ. ನೋಡಿ, ದಾಸನಾಗಲಿ ಸ್ವತಂತ್ರನಾಗಲಿ ಅವನು ಏನೇನು ಮಾಡ್ತಾನೋ ಅದಕ್ಕೆ ಕರ್ತನಿಂದ ಪ್ರತಿಫಲ ಹೊಂದಿಕೊಳ್ತಾನೆ. ಅಲ್ಲಿ ಹೇಳುವಂಥದ್ದು ಸ್ಪೆಷಲ್ ಆಗಿ ವಿಶ್ವಾಸಿಗಳ ಬಗ್ಗೆನೇ, ಬೇರೆ ಆ ವಿಶ್ವಾಸಿಗಳ ಬಗ್ಗೆ ಅಲ್ಲ. ದಾಸನಾಗಿದ್ದರೂ ಅವನು ರಕ್ಷಣೆ ಹೊಂದಿದ್ದ ದೇವರ ಮಗನಾಗಿದ್ದರೆ ಅವನು ದಾಸನಾಗಿದ್ದರೂ ಇರ್ಬೋದು, ಸ್ವತಂತ್ರನಾಗಿದ್ದರೂ ಇರ್ಬೋದು, ಅಥವಾ ಯಜಮಾನನಾಗಿದ್ದರೂ ಇರ್ಬೋದು. ದಾಸನಾಗಿದ್ದರೆ ಅವನೇನು ಮಾಡಬೇಕು, ಯಜಮಾನಿಗೆ ಸೇವೆ ಮಾಡುವಾಗ ಕ್ರಿಸ್ತನಿಗೆ ಎಂಬಂತೆ ಮಾಡು ಅಂತ ಅಲ್ಲಿ ವಾಕ್ಯ ಹೇಳ್ತದೆ. ಇನ್ನು ಯಜಮಾನನಾಗಿದ್ದರೂ ಸ್ವತಂತ್ರನಾಗಿದ್ದರೂ ಅವನಿಗೆ ಅಲ್ಲಿ ವಾಕ್ಯ ಹೇಳ್ತದೆ, ನಿಮಗೂ ಒಬ್ಬ ಯಜಮಾನ ಪರಲೋಕದಲ್ಲಿ ಇದ್ದಾನೆ ಎಂಬಂಥ ಎಚ್ಚರಿಕೆಯಿಂದ ನೀವಿರಬೇಕು. ನಿಮ್ಮ ದಾಸರುಗಳನ್ನು ಬರೀ ದಾಸರು ಅಂತ ನೀವು ಕಾಣಬಾರದು, ಸಹೋದರರ ಥರ ಕಾಣಬೇಕು ಅಂತ. ಇನ್ನು ದಾಸರಿಗೆ ವಾಕ್ಯ ಹೇಳಿದ್ದುಂಟು, ಅವರು ನಮ್ಮ ಸಹೋದರರು ಅಂತ ಅವರಿಗೆ ತಾಸರ ಮಾಡಬಾರ್ದು, ಕ್ರಿಸ್ತನಿಗೆ ಎಂಬಂತೆ ಸೇವೆ ಮಾಡಬೇಕು, ಎಲ್ಲ ಪ್ರೀತಿಯಲ್ಲಿ. ಮತ್ತೆ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬನಿಗೆ ಕರ್ತನಿಂದ ಪ್ರತಿಫಲ ಸಿಗ್ತದೆ. ಅಲ್ಲಿ ಪರಲೋಕದಲ್ಲಿ ಯಾರೂ ದಾಸರಾಗಿರಲ್ಲ, ಅಲ್ಲಿ ಪರಲೋಕದಲ್ಲಿ ಯಾರೂ ಬಾಸ್ಗಳು ಕೂಡ ಆಗಿರಲ್ಲ, ಯಜಮಾನರು ಆಗಿರಲ್ಲ. ನಿತ್ಯ ಜೀವ ಎಲ್ಲರಿಗೂ ಈಕ್ವಲ್. ಕೆಲವೊಮ್ಮೆ ಇಲ್ಲಿನ ದಾಸ, ಇಲ್ಲಿ ಯಜಮಾನ ಮತ್ತು ದಾಸ ಇದ್ದರು, ಇಬ್ಬರು ರಕ್ಷಣೆ ಹೊಂದಿದ್ರು, ಇಬ್ಬರು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ದಾಸ ಯಜಮಾನಿಗಿಂತ ಜಾಸ್ತಿ ಬಹುಮಾನ ತಗೊಳ್ಳೋನು, ಯಜಮಾನ ಅಲ್ಲಿ ಕಡಿಮೆ ಬಹುಮಾನ ತಗೊಳ್ಳೋನು. ರ್ಯಾಂಕಿಂಗಲ್ಲಿ ಬಂದಾಗ ಅಲ್ಲಿ ಉಲ್ಟಾಗಿರ್ಬೋದು. ಇವನಿಗೆ ಜಾಸ್ತಿ ಪ್ರತಿಫಲ, ಅವನಿಗೆ ಸ್ವಲ್ಪ ಕಡಿಮೆ ಪ್ರತಿಫಲ. ಹಾಗೆ ಸಿಗಬೇಕಂತಲ್ಲ, ಎಲ್ಲರಿಗೆ ಈಕ್ವಲ್ ಆಗಿ ಸಿಗಬೇಕು, ದೇವರ ಚಿತ್ತ ಎಲ್ಲರಿಗೆ ಚೆನ್ನಾಗಿ ಸಿಗಬೇಕು ಅಂತ. ಇರಲಿ, ಇನ್ನು ನಾವು 1 ಕೊರಿಂಥಿಯ 3ನೇ ಅಧ್ಯಾಯ 1-2 ವಾಕ್ಯಗಳನ್ನು ಮಾತ್ರ ಓದಿಕೊಳ್ಳೋಣ. ಅಲ್ಲಿ ಬಹಳಷ್ಟು ವಾಕ್ಯಗಳಿದ್ದಾವೆ. 14 ಮತ್ತು 15ನೇ ವಾಕ್ಯನ ಮಾತ್ರ ಓದಿಕೊಳ್ಳೋಣ. ಒಬ್ಬನು ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ಇಲ್ಲಿ ನೋಡಿ, ನಾವು ಈ ಭೂಮಿಯಲ್ಲಿರುವಾಗ 10ನೇ ವಾಕ್ಯದಿಂದ ಓದುವಾಗ ಅಲ್ಲಿ ನೋಡ್ತೇವೆ, ನಾವು ಕಟ್ತಾ ಇದ್ದೇವೆ, ಕಟ್ಟೋದಕ್ಕೋಸ್ಕರವೇ ಕರೆಯಲ್ಪಟ್ಟಿದ್ದೇವೆ. ಈಗ ಅಲ್ಲಿ ನೋಡ್ತೇವೆ ವಾಕ್ಯದಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ. 12ನೇ ವಾಕ್ಯದಲ್ಲಿ, ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಆಪು ಇವುಗಳಿಂದ ಏನು ಕಟ್ತಾ ಇದ್ದಾರೆ. ಆದರೆ ಬೆಂಕಿ ಬಂದಾಗ ಏನಾಗ್ತದೆ, ಕಟ್ಟಿಗೆ ಹುಲ್ಲು ಆಪು ಏನಾಗ್ತದೆ, ಸುಟ್ಟೋಗ್ತದೆ. ಚಿನ್ನ ಬೆಳ್ಳಿ ರತ್ನ ಇವು ಏನಾಗ್ತದೆ, ಉಳಿತದೆ ಎಂಬುದಾಗಿ ನೋಡ್ತೇವೆ. ಚಿನ್ನ ಬೆಂಕಿ ಮೂಲಕ ದಾಟಿದಷ್ಟು ಅದಕ್ಕೆ ಏನಾಗ್ತದೆ ಅಂತ ಹೇಳಿದರೆ ಅದರ ಗ್ರೇಡ್ ಜಾಸ್ತಿ ಆಗ್ತಾ ಹೋಗ್ತದೆ. ಬೆಳ್ಳಿ ಕೂಡ ಅಷ್ಟೇ, ಬೆಂಕಿಯಲ್ಲಿ ಹೋದಾಗ ಅದರೊಳಗೆ ಇದ್ದಂಥ ಕಿಟ್ಟ ಕಲ್ಮಶ ಸುಟ್ಟೋಗಿ ಅದು ಇನ್ನೂ ಹೆಚ್ಚು ಅದಕ್ಕೆ ಬೆಲೆ ಬರ್ತದೆ. ಮತ್ತು ರತ್ನ ಕೂಡ ಅಷ್ಟೇ. ಆದರೆ
ಸುಟ್ಟು ಹೋಗುವಂಥವುಗಳಿಗೆ ಅದು ಏನಾಗ್ತದೆ, ಏನು ಉಳಿಸಲ್ಲ, ಅದು ಏನು ಉಳಿಯಲ್ಲ, ಬೂದಿ ಅಷ್ಟೇ ಉಳಿತದೆ. ಹಾಗೆ ನಾವು ಈ ಲೋಕದಲ್ಲಿ ನೋಡಲಿಕ್ಕೆ ಬಹಳ ದೊಡ್ಡದಾಗಿ ಕಟ್ಟಿದ್ದಿರ್ಬೋದು, ಶೀಘ್ರವಾಗಿ ಕಟ್ಟಿದ್ದಿರ್ಬೋದು, ಬೇಗ ಒಂದು ಸಾಮ್ರಾಜ್ಯ ಥರ ಕಟ್ಟಿರ್ಬೋದು, ಏನು ಮಾಡಿದರೂ ಇರ್ಬೋದು, ಆದರೆ ಉಳಿತದೋ ಇಲ್ವೋ ಅನ್ನುವಂಥದ್ದು ಮುಖ್ಯ. ಕ್ರಿಸ್ತನ ಬರುವಿಕೆಯಲ್ಲಿ ಒಂದು ಬೆಂಕಿಯ ಥರ ಒಂದು ಪರಿಸ್ಥಿತಿ, ಅದನ್ನು ದೇವರ ಒಂದು ಟೆಸ್ಟಿಂಗ್ ಇರ್ತದೆ. ಆ ಟೆಸ್ಟಿಂಗಲ್ಲಿ ನಾವು ಕಟ್ಟಿದ್ದು ಉಳಿದಿದ್ದರೆ ನಮಗೆ ಪ್ರತಿಫಲ ಸಿಗ್ತದೆ. ಅಥವಾ ಯೇಸು ಹೇಳಿದರೆ, ನೀವು ಕೊಡುವಂಥ ಫಲ ನೆಲೆ ನಿಲ್ಲುವಂಥ ಫಲವಾಗಿದ್ದಿರಬೇಕು. ಅಥವಾ ನಾವು ಮಾಡುವಂಥ ಸೇವೆ ಅದು ಸುಮ್ಮನೆ ತೋರಿಕೆ ಸೇವೆ ಆಗಿರಬಾರ್ದು. ಅದರಿಂದ ದೇವರ ರಾಜ್ಯಕ್ಕೋಸ್ಕರ ದೇವರಿಗೋಸ್ಕರ ಆತ್ಮಗಳನ್ನು ಆದಾಯ ಮಾಡಿ ಉಳಿಯುವಂಥದ್ದಾಗಿರಬೇಕು. ನಾವು ಸುಮ್ಮನೆ ಒಂದು ನಾಟಕೀಯವಾದಂಥ ರೀತಿಯ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ನಮಗೆ ಪ್ರತಿಫಲ ಸಿಗೋದಿಲ್ಲ. ತೋರಿಕೆಗೋಸ್ಕರ ಮಾಡುವಂಥವ್ರಾಗಿರಬಾರ್ದು. ಅದೊಂದು ವೇಟ್ ಇರುವಂಥದ್ದು, ದೇವರು ಮೆಚ್ಚುವಂಥದ್ದು, ಉಳಿಯುವಂಥದ್ದನ್ನು ನಾವು ಮಾಡಬೇಕು. ಆತ್ಮಗಳ ಆದಾಯ ಭಾಳ ಮುಖ್ಯ. ಅದರ ಜೊತೆಗೆ ಸತ್ಕಾರ್ಯಗಳನ್ನು ನಾವು ಮಾಡಬೇಕು. ಆದರೆ ಸತ್ಕಾರ್ಯಗಳನ್ನೇ ಮಾಡಿದರೆ ಕೆಲವೊಮ್ಮೆ ಅದು ಉಳಿಯಲ್ಲ. ಯಾಕಂದರೆ ಅದರಿಂದ ಒಂದು ಆತ್ಮವು ಬರಲಿಲ್ಲ ದೇವರಾಜ್ಯಕ್ಕೆ. ಆದರೆ ಆತ್ಮಗಳನ್ನು ದೇವರಾಜ್ಯಕ್ಕೆ ನಡೆಸುವಂಥದ್ದು ಬಹಳ ಮುಖ್ಯ. ಅದು ಉಳಿಯುವಂಥದ್ದು ಮತ್ತು ದೇವರ ನಾಮವನ್ನು ಮಹಿಮೆ ಪಡಿಸುವಂಥದ್ದಾಗಿರ್ತದೆ. ಅವರಿಗೆ ಪ್ರತಿಫಲ ಸಿಗ್ತದೆ. ಯಾರು ಮಾಡಿದ್ದು ಉಳಿದಿರ್ತದೆ ಅವರಿಗೆ ಪ್ರತಿಫಲ ಸಿಗ್ತದೆ. ಯಾರು ಏನು ಮಾಡಿರ್ತಾರೆ ಅದು ಉಳಿದಿರಲ್ವೋ ಅವರಿಗೆ ಪ್ರತಿಫಲ ಸಿಗುವುದಿಲ್ಲ ಅಂತ ನೋಡ್ತೇವೆ. ಹಾಗೆ ನಾವೀಗಾಗಲೇ ಅನೇಕ ವಾಕ್ಯಗಳನ್ನು ನೋಡಿದ್ದೇವೆ. ಕ್ರಿಸ್ತನ ನ್ಯಾಯಾಸನ ಅಂದರೆ ಪ್ರತಿಫಲವನ್ನು ವಿಭಜಿಸಿ ಅಥವಾ ಪ್ರತಿಫಲವನ್ನು ಹಂಚುವಂಥ ಒಂದು ನ್ಯಾಯಾಸನ. ಅದಕ್ಕೆ ಬೆಮ ಅಥವಾ ನಾನ್ ಜ್ಯುಡಿಷಿಯಲ್ ಬೆಂಚ್ ಎಂಬುದಾಗಿ ಹೇಳ್ತಾರೆ. ಅದು ನ್ಯಾಯ ತೀರ್ಪು ಮಾಡಿ ಅಪರಾಧವನ್ನು ನಿರ್ಣಯಿಸಿ ಅವರಿಗೆ ಶಿಕ್ಷೆ ಕೊಡುವಂಥ ಒಂದು ಬೆಂಚ್ ಅಲ್ಲ. ಅದು ಪ್ರತಿಫಲ ವಿಭಜನೆ ಮಾಡುವಂಥ ಅಥವಾ ಪ್ರತಿಫಲವನ್ನು ಹಂಚಿಕೊಡುವಂಥ ಒಂದು ನಾನ್ ಜ್ಯುಡಿಷಿಯಲ್ ಬೆಂಚ್ ಎಂಬುದಾಗಿ. ಅದರ ಮೂಲ ಭಾಷೆಯಲ್ಲಿ ಬೆಮ ಅಂತ ಅದಕ್ಕೆ ಹೇಳಿದುಂಟು. ಹಾಗೆ ಅದು ಕ್ರಿಸ್ತನ ನ್ಯಾಯಾಸನದ ಮುಂದೆ ದೇವರ ಮಕ್ಕಳೆಲ್ಲರೂ ಯಥಾ ಪ್ರಕಾರ ಕಾಣಿಸ್ಕೊಳ್ಬೇಕು. ಖಂಡಿತ ಪಾಸ್ಟರ್, ನೀವು ಹೇಳುವ ಹಾಗೆ ಈಗ ನಾವಿಲ್ಲಿ ಕರ್ತನ ಸೇವೆ ಮಾಡುವಂಥ ನಾವು ಒಂದು ವೇಳೆ ನಂಬಿಗಸ್ತರಾಗಿಲ್ಲದಿದ್ದರೆ ಅಲ್ಲಿ ಪ್ರತಿಫಲ ನಾವು ಕಡಿಮೆ ಹೋಗ್ತೇವೆ. ಪ್ರತಿಫಲ ಖಂಡಿತವಾಗಿ ಕಡಿಮೆ ಸಿಗ್ತದೆ. ಆದರೆ ಇಲ್ಲಿ ನಾವು ನಂಬಿಗಸ್ತರಾಗಿ ಮಾಡಿದರೆ ಅಲ್ಲಿ ಪ್ರತಿಫಲ ಖಂಡಿತವಾಗಿ ನಮಗೆ ಹೆಚ್ಚು ಸಿಗ್ತದೆ. ಆದರೆ ನಾವು ತಪ್ಪಾಗಿ ತಿಳ್ಕೊಂಡು ಅತಿ ಹೆಚ್ಚು ಸಿಗ್ತದೆ ಅಂತ ತಪ್ಪಾದ ಕಾರ್ಯ ಮಾಡ್ತಾ ಇದ್ದರೆ ನಾವು ನಿರೀಕ್ಷೆ ಜಾಸ್ತಿ ಇರ್ತದೆ, ಸಿಗುವಂಥದ್ದು ಕಡಿಮೆ ಆಗ್ತದೆ. ಆದರೆ ಏನು ನಿರೀಕ್ಷೆ ಇಟ್ಕೊಳ್ಳದೆ ಕರ್ತನ ಮೇಲಿನ ಪ್ರೀತಿಯಿಂದ ನಾವು ಚೆನ್ನಾಗಿ ಕರ್ತನ ರಾಜ್ಯಕ್ಕೋಸ್ಕರ ದುಡಿಯುತ್ತಾ ಸೇವೆ ಮಾಡ್ತಾರೆ. ಸೇವೆ ಅಂತ ಹೇಳುವಾಗಲೂ ಅದಕ್ಕೆ ಮಾನದಂಡ ಉಂಟು, ಯಾವ ರೀತಿ ಮಾಡಬೇಕು ಅಂತ. ಎಲ್ಲಿಂದೋ ಜನರನ್ನು ಕದ್ಕೊಂಡು ಬಂದು ನಾನು ಪ್ರೇಯರ್ ಮಾಡ್ತೇನೆ ಹಾಗೆಲ್ಲ ಅಲ್ಲ. ದೇವರ ಚಿತ್ತದ ಪ್ರಕಾರ ಮಾಡಬೇಕು. ದೇವರ ಚಿತ್ತವನ್ನು ಮಾಡುವವನಿಗೆ ಮಾತ್ರ ಅಲ್ಲಿ ಏನಾಗ್ತದೆ, ಸರಿಯಾದ ಪ್ರತಿಫಲ ಸಿಗ್ತದೆ. ಇಲ್ಲದಿದ್ದರೆ ನಿತ್ಯ ಜೀವಕ್ಕೆ ಪ್ರವೇಶ ಮಾಡಿದರೂ ಅಲ್ಲಿ ಕೆಲವೊಮ್ಮೆ ತಲೆ ತಗ್ಗಿಸ್ಬೇಕಾಗ್ತದೆ. ಆದರೆ ಅದು ಶಾಶ್ವತವಾಗಿ ತಲೆ ತಗ್ಗಿಸಲ್ಪಟ್ಟು ಕುಗ್ಗಿಸಲ್ಪಟ್ಟ ಪರಿಸ್ಥಿತಿ ಅಲ್ಲ. ಸಿಗುವಂಥ ಸಂದರ್ಭದಲ್ಲಾದರೂ ಏನಾಗ್ತದೆ, ತಲೆಯನ್ನು ತಗ್ಗಿಸ್ಬೇಕಾಗ್ತದೆ. ಇರಲಿ, ಇನ್ನು ಕೆಲವೊಂದು ವಾಕ್ಯಗಳನ್ನು ಬೇಗ ನಾವು ಓದಿಕೊಂಡು ನಾವು ಮುಂದೆ ಮುಗಿಸಿಬಿಡೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ಕ್ಕೆ ಬರುವಾಗ ಅಲ್ಲಿ ಯಾವ ರೀತಿ ಪ್ರತಿಫಲ ಅಂತ ನಮಗೆ ಕೆಲವೊಂದು ವಾಕ್ಯಗಳನ್ನು ನೋಡುವಾಗ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಪ್ರಕಟಣೆ 3:11 ಓದಿಕೊಳ್ಳೋಣ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ನೋಡಿ, ಜಯಮಾಲೆ ದೇವರು ಇಟ್ಟಿದ್ದಾರೆ, ಅದನ್ನು ಕಳ್ಕೊಳ್ಬಾರ್ದು ಅಂತ. ಪ್ರತಿಫಲ ದೇವರು ಕೊಡ್ತಾರೆ, ಪ್ರತಿಫಲ ಇಟ್ಟಿದ್ದಾರೆ. ಆದರೆ ಆ ಪ್ರತಿಫಲವನ್ನು ಉಳಿಸ್ಕೊಳ್ಳೋದು ಕಳ್ಕೊಳ್ಳೋದು ಈ ಭೂಮಿಯಲ್ಲಿ ಸಾಧ್ಯ ಆಗ್ತದೆ, ನಮ್ಮ ಕೈಲಿದೆ. ನೋಡಿ, ನಿತ್ಯ ಜೀವವನ್ನೇ ಪಡ್ಕೊಳ್ಳುವಂಥದ್ದು ಕಳ್ಕೊಳ್ಳುವಂಥದ್ದು ಇವತ್ತು ನಮ್ಮ ಕೈಯಲ್ಲಿ, ನಮ್ಮ ಬಾಯಲ್ಲಿ ದೇವರು ಕೊಟ್ಟಿದ್ದಾರೆ. ಹಾಗಿರುವಾಗ ದೇವರ ರಾಜ್ಯದಲ್ಲಿ ಸಿಗತಕ್ಕಂಥ ಪ್ರತಿಫಲವನ್ನು ಪಡ್ಕೊಳ್ಳಿಕ್ಕೂ, ಜಾಸ್ತಿಯಾಗಿ ಪಡ್ಕೊಳ್ಳಿಕ್ಕೂ, ಇದ್ದದನ್ನು ಕಳ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತದೆ. ಅದಕ್ಕೆ ದೇವರು ಕೇಳ್ತದೆ, ಆ ಜಯಮಾಲೆಯನ್ನು ನಿನ್ನಿಂದ ಯಾರೂ ಅಪಹರಿಸಬಾರದು, ಯಾರು ಕೂಡ ಅಪಹರಿಸಬಾರದು. ನೋಡಿ, ಏಸಾವನಿಗೆ ಇದ್ದಂಥ ಆಶೀರ್ವಾದವನ್ನು ಅವನು ಪ್ರಾಪಂಚಿಕನಾಗಿ ಬರೀ ಹೊಟ್ಟೆಬಾಕನಾಗಿದ್ದಕ್ಕೋಸ್ಕರ ಏನಾಯಿತು ಅಂತ ಹೇಳಿದರೆ ಯಾಕೋಬ ಅಪಹರಿಸ್ಕೊಂಡ್ಬಿಟ್ಟ, ಅಥವಾ ಆ ಸ್ಥಾನ ಅವನಿಗೆ ಸಿಕ್ಬಿಡ್ತು. ಅದಕ್ಕೆ ಹಿಂದಿನವರೆಗೆ ಯಾಕೋಬ ಇಸ್ರಾಯೇಲನ ದೇವರು ಅಥವಾ ಯಾಕೋಬನ ದೇವರು ಅಂತ ದೇವರು ಗುರುತಿಸ್ಕೊಂಡ್ರು. ಇಲ್ದಿದ್ರೆ ಏಸಾವನ ದೇವರು ಅಂತ ಗುರುತಿಸ್ಕೊಳ್ತಿದ್ರೇನೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಸಂದರ್ಭ ನೋಡಿದಾಗ ಹಾಗೆ ಕಾಣಿಸ್ತದೆ. ಅವನು ಹೊಟ್ಟೆಬಾಕನಾಗಿ ಪ್ರಾಪಂಚಿಕನಾಗಿ ಊಟದ ಹಿಂದೆ, ಸ್ಮೆಲ್ಲಿನ ಹಿಂದೆ, ಎಂಥ ಸ್ಮೆಲ್ ಬರ್ತಾ ಇದೆ, ಸ್ಮೆಲ್ಲಿನ ಹಿಂದೆ, ಊಟದ ಹಿಂದೆ, ರುಚಿಯ ಹಿಂದೆ ಹೋಗ್ಬಿಟ್ಟ. ಕೊನೆಗೆ ತನಗಿದ್ದಂಥ ಆ ಚೊಚ್ಚಲು ಸ್ಥಾನವನ್ನು ಅವನು ಕಳ್ಕೊಂಡ್ಬಿಟ್ಟ. ಅದಕ್ಕೆ ದೇವರು ಕೇಳ್ತದೆ, ಅಪಹರಿಸ್ಕೊಳ್ಬಾರ್ದು. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ, ಮತ್ತಾಯನ ಸುವಾರ್ತೆ 10:32 ಓದಿಕೊಳ್ಳೋಣ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ನೋಡಿ, ಪ್ರತಿಫಲದಲ್ಲಿ ಒಂದು ಜಯಮಾಲೆ ಅಂತ ನೋಡಿದ್ದೇವೆ. ತುಂಬ ವಿಷಯ ಉಂಟು, ಎಲ್ಲ ನಮಗೆ ತೆಗೆದುಕೊಳ್ಳಿಕ್ಕೆ ಟೈಮ್ ಇಲ್ಲ. ಆದರೆ ಇಲ್ಲಿ ನೋಡ್ತೇವೆ, ಪರಲೋಕದಲ್ಲಿರೋ ತಂದೆ ಮುಂದೆ ಇವನು ನನ್ನವನು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಅದು ಕೂಡ ಒಂದು ಪ್ರತಿಫಲನೇ.
ಇಲ್ಲ ಇವನು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ರೆ ಏನಾಯಿತು, ಹೌದು, ಮುಗೀತು, ಅವನ ಕತೆ ಮುಗೀತು. ಆದರೆ ಇಲ್ಲಿ ನಾವೇನು ಮಾಡಬೇಕು, ಲೋಕದಲ್ಲಿರುವಾಗ ನಾನು ಯೇಸುವಿಗೆ ಸಂಬಂಧಪಟ್ಟವನು ಅಂತ ಹೇಳಲಿಕ್ಕೆ ನಾವು ಧೈರ್ಯ ಇರಬೇಕು. ನಾವು ಕೆಲವು ಕಾಲದಲ್ಲಿ, ಪ್ರಾರಂಭದ ಕಾಲದಲ್ಲಿ ರಹಸ್ಯ ಕ್ರೈಸ್ತರಾಗಿ ಇದ್ದರೂ ಇರ್ಬೋದು, ಅಥವಾ ರಹಸ್ಯವಾಗಿ ಪ್ರಾರಂಭದಲ್ಲಿ, ಆದರೆ ನಾವು ಶಾಶ್ವತವಾಗಿ ಹಾಗೆ ಇರಬಾರ್ದು. ಶಾಶ್ವತವಾಗಿ ಹಾಗೆ ಇದ್ದರೆ ಪ್ರತಿಫಲ ನಮಗೆ ಸಿಕ್ಕಲ್ಲ. ಏನೋ ಒಂದು ಕಾಲ ನೋಡಿ, ನಿಕೋದೇಮ ಸ್ವಲ್ಪ ಕಾಲ ಅವನು ಒಬ್ಬ ಸೀಕ್ರೆಟ್ ವಿಶ್ವಾಸಿ, ಅರಿಮತಾಯದ ಯೋಸೆಫ ಒಂದು ಕಾಲದವರೆಗೆ ಅವನೊಬ್ಬ ಸೀಕ್ರೆಟ್ ವಿಶ್ವಾಸಿ, ರಹಸ್ಯ ವಿಶ್ವಾಸಿ ಅಥವಾ ರಹಸ್ಯ ಶಿಷ್ಯ. ಆದರೆ ಬಹಿರಂಗ ಶಿಷ್ಯರು ಓಡಿ ಹೋದಂಥ ಸಂದರ್ಭದಲ್ಲಿ ಇವರು ಧೈರ್ಯ ತಂದುಕೊಂಡು ಮುಂದೆ ಬಂದರು. ನಾವು ಹಾಗಿರಬೇಕು. ನಾವು ಪ್ರಾರಂಭದಲ್ಲಿ ಎಲ್ಲ ಕಾಲದಲ್ಲಿಯೂ ನಾನು ಶಾಶ್ವತವಾಗಿ ಹೀಣನಾಗಿ ನನ್ನ ಒಳಗೆ ನಂಬಿಕೆ ಇದೆ, ನಾನು ಅರಿಕೆ ಮಾಡಲ್ಲ, ಯಾರಿಗೆ ತೋರಿಸ್ಕೊಳ್ಳಲ್ಲ, ಹಾಗಿರಬಾರ್ದು. ಹಾಗಿದ್ದರೆ ಪ್ರತಿಫಲ ಸಿಕ್ಕಲ್ಲ. ಏನು ಪ್ರಾರಂಭದಲ್ಲಿ ಸ್ವಲ್ಪ ಕಾಲ ಗುಪ್ತವಾಗಿದ್ದರೂ ಆನಂತರ ಅವನು ಹೊರಗೆ ಬರಲೇಬೇಕು. ಯಾಕಂದರೆ ನೋಡಿ, ಈ ಸ್ಟಡಿಯನ್ನು ಕೇಳ್ತಿರುವಂಥ ಕೆಲವೊಬ್ಬರು ಹೀಗೆ ಇರ್ತಾರೆ. ಎಷ್ಟೋ ವರ್ಷ ಆಯ್ತು, 5 ವರ್ಷ ಆಯಿತು, 10 ವರ್ಷ ಆಯಿತು, ರಹಸ್ಯವಾಗಿಯೇ ಇದ್ದಾರೆ, ಯಾರಿಗೆ ಗೊತ್ತಿಲ್ಲ ತಾನು ಯೇಸುವನ್ನು ನಂಬಿರುವಂಥ ವಿಷಯ. ಆದರೆ ನಾವು ಶಾಶ್ವತವಾಗಿ ಹಾಗೆ ಇದ್ದರೆ ನಮಗೆ ಪ್ರತಿಫಲ ಸಿಗಲ್ಲ. ನಾವೇನು ಮಾಡಬೇಕು ಅಂತ ಹೇಳಿದರೆ, ಜನರ ಮುಂದೆ ಒಪ್ಕೊಳ್ಬೇಕು, ನಾನು ಯೇಸುವಿಗೆ ಸಂಬಂಧಪಟ್ಟವನು. ಕೆಲವೊಮ್ಮೆ ನಮಗೆ ಪೆಟ್ಟಾಗ್ತದೆ, ಕೆಲವೊಮ್ಮೆ ನಿಂದೆ ಆಗ್ತದೆ, ಹೊರಗಾಗ್ತಾರೆ, ನಮಗೇನೇನು ಕಷ್ಟಗಳು ಕೊರತೆಗಳು ಕೊಡಲಿಕ್ಕೆ ನೋಡ್ತಾರೆ. ಆದರೆ ದೇವರು ನಮ್ಮನ್ನು ಕೈ ಹಿಡಿತಾನೆ. ಪರಲೋಕದಲ್ಲಿ ನಾವು ತಂದೆಯ ದೇವರ ಮುಂದೆ ಇವನು ನನ್ನವನು, ಆ ಸಂತೋಷಕ್ಕೆ ಇನ್ನೊಂದು ಬೇರೆ ಸಂತೋಷ ಖಂಡಿತವಾಗಿ. ಅದಕ್ಕೆ ನೋಡಿ, ಮೋಶೆ ಬರಲಿರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಅಂತ. ಅವನು ಬೇಕಾದರೆ ಫರೋವನ ಮಗಳಾಗಿ ಹೋಗ್ಬೋದಿತ್ತು, ಆದರೆ ಅವನು ಬಹಿರಂಗವಾಗಿ ಅರಿಕೆ ಮಾಡ್ತಾನೆ, ನಾನೊಬ್ಬ ಇಸ್ರಾಯೇಲ್ಯ, ನಾನು ಅಮ್ರಾಮ್ ಮತ್ತು ಯೋಕೆಬೆದೆಯ ಮಗನಾಗಿದ್ದೇನೆ, ಇಲ್ಲಿ ಕಷ್ಟ ಅನುಭವಿಸ್ತೇನೆ ಆತ ತೀರ್ಮಾನ ಮಾಡಿದ. ಯಾಕಂದರೆ ಬರಲಿರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದ. ಇನ್ನೊಂದೆರಡು ವಾಕ್ಯಗಳನ್ನು ಬೇಗ ಓದಿಕೊಳ್ಳೋಣ. 1 ಕೊರಿಂಥ್ಯ 2ನೇ 9 ಮತ್ತು 10ನೇ ವಾಕ್ಯವನ್ನು ಓದೋಣ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಸಾಕು, ಇನ್ನು ಉಳಿದದ್ದು ಆಮೇಲೆ ಓದೋಣ. ಇಲ್ಲಿ ನೋಡ್ತೇವೆ, ಈ ಲೋಕದ ಜನರಿಗೆ ಗೊತ್ತಾಗದಷ್ಟು ಶ್ರೇಷ್ಠವಾದಂಥದ್ದನ್ನು ದೇವರು ನಮಗೆ ಪ್ರತಿಫಲವಾಗಿಟ್ಟಿದ್ದಾನೆ. ನೋಡಿ, ಕೆಲವೊಬ್ರು ಇದನ್ನು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾಕಂದರೆ ವಿಶ್ವಾಸಿಗಳಿಗೆ ಏನೂ ಗೊತ್ತಿಲ್ಲ, ಏನಾಗ್ತದೆ, ಕಣ್ಣು ಕಂಡಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದಲ್ಲಿ ಅಂತ ಭಾವನೆ ಬರಲಿ. ಇದು ಹೇಳಿದ್ದು ಈ ಲೋಕದ ಮನುಷ್ಯನಿಗೆ ಅರ್ಥ ಆಗಲಿಲ್ಲ ಅಂತ. ನಮಗಾದರೂ ದೇವರು ಪ್ರಕಟಿಸಿದ್ದಾನೆ. ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನಮಗೇನಾಗ್ತದೆ, ಪ್ರತಿಫಲ ಸಿಗ್ತದೆ, ಭಾಳ ಶ್ರೇಷ್ಠವಾದ ದೊಡ್ಡ ಪ್ರತಿಫಲ ಸಿಗ್ತದೆ ಎಂಬುದಾಗಿ ಅಪೊಸ್ತಲನಾದಂಥ ಪೌಲ ಹೇಳ್ತಾ ಇದ್ದಾನೆ. ಇನ್ನು ನೋಡಿ, ಒಂದೆರಡು ವಾಕ್ಯಗಳನ್ನು ಬೇಗ ಲೂಕ 19:17 ಓದಿಕೊಳ್ಳಿ. ಬಲ, ನೀನು ಒಳ್ಳೆಯ ಆಳು, ನೀನು ಬಹು ಸ್ವಲ್ಪವಾದಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದ್ದನು. ಇನ್ನೊಂದು ವಾಕ್ಯವನ್ನು ಕೂಡ 19ನೇ ವಾಕ್ಯವನ್ನು ಕೂಡ ಓದಿ. ಅವನು ಇವನಿಗೆ, ನೀನು ಸಹ 5 ಗ್ರಾಮಗಳ ಮೇಲಿರು ಎಂದು ಹೇಳಿದನು. ನೋಡಿ, ಅಲ್ಲಿ ಸಿಕ್ಕಂಥ ಮೊಹರಿಗಳನ್ನು ಅಥವಾ ಸಿಕ್ಕಂಥ ಮೊಹರಿಗಳನ್ನು ಉಪಯೋಗಿಸಿಕೊಂಡು ವ್ಯಾಪಾರ ಮಾಡಿ ಯಜಮಾನನಿಗೆ ಲಾಭ ಮಾಡಿಕೊಟ್ಟಂಥವ್ರು. ಒಬ್ಬನಿಗೆ 10 ಗ್ರಾಮಗಳ ಮೇಲೆ, ಒಬ್ಬನಿಗೆ 5. ಅಂದರೆ ಅದರ ಅರ್ಥ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಯೇಸು ಸ್ವಾಮಿಯಿಂದ ಹೊಂದಿಕೊಳ್ಳೋರಾಗಿದ್ದೇವೆ. ನಾವು ಇವತ್ತು ಏನು ಕರ್ತನಿಗೋಸ್ಕರ ಕಷ್ಟಪಡ್ತೇವೆ, ದುಡಿತೇವೆ, ಹೋರಾಡ್ತೇವೆ, ಅಥವಾ ಏನು ಆತನ ಸೇವೆಯಲ್ಲಿ ಅನುಭವಿಸ್ತೇವೆ, ಪ್ರತಿಯೊಂದಕ್ಕೆ ನಮಗೆ ಪ್ರತಿಫಲ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಮಾಡಿದ್ದಕ್ಕೆ ತಕ್ಕ ರೀತಿಯಲ್ಲಿ ಇಲ್ಲಿ ಲೋಕದಲ್ಲಿ ಯಾರೂ ಗುರುತಿಸದೇ ಇರ್ಬೋದು, ಯಾರೂ ನಮಗೆ ಒಂದು ಒಳ್ಳೆ ಮಾತನ್ನು ಹೇಳದೇ ಇರ್ಬೋದು, ಆದರೆ ಅಲ್ಲಿ ಮಾತ್ರ ಖಂಡಿತವಾಗಿ ಎಲ್ಲಕ್ಕೂ ಪ್ರತಿಫಲ ಸಿಗ್ತದೆ. ಆತ ಪ್ರತಿಯೊಂದನ್ನು ಅಳೆದು ತೂಗಿ ನಮಗೆ ಪ್ರತಿಫಲವನ್ನು ಕೊಡುವಂಥ ದೇವರಾಗಿ, ಯಾರನ್ನು ಆತ ಬಿಡಲ್ಲ. ನಾವು ಯಾರು ಮಾಡಿದ್ದು ಆತನ ಕಣ್ಣಿಗೆ ಮರೆಯಾಗಿ ಕೂಡ ಇರುವುದಿಲ್ಲ. ಇಲ್ಲಿ ಕೆಲವರ ಮನಸ್ಸಿನಲ್ಲಿ ಬಂದಿರ್ಬೋದು, ನನ್ನ ಸೇವೆ ನನ್ನ ಕರ್ತನಿಗಾಗಿ ಮಾಡುವುದು ಯಾರು ಗಮನಿಸಲಿಲ್ಲ. ಆದರೆ ಕರ್ತನಿಗಾಗಿ ಮಾಡುವಂಥದ್ದನ್ನು ಖಂಡಿತ ಕರ್ತನು ಗಮನಿಸಿದ್ದಾನೆ. ಮನುಷ್ಯನಿಗೆ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ, ಆದರೆ ಕರ್ತನು ಖಂಡಿತ ಗಮನಿಸಿದ್ದಾನೆ. ಆತ ನೋಡಿದ್ದಲ್ಲಿ ಹೊರಗೆ ಒಳಗೆ ಎಲ್ಲ ನೋಡ್ತಾನೆ. ಪ್ರತಿಯೊಂದನ್ನು ನೋಡಿ ಆತನಿಗೆ ಮಾರ್ಕ್ಸನ್ನು ಹಾಕ್ತಾರೆ. ನೋಡಿ, ಈಗ ಶಾಲೆಗಳಲ್ಲಿ ಇಂಟರ್ನಲ್ ಎಕ್ಸಾಮ್ ಇರ್ತದೆ, ಇನ್ನು ಮೇಯ್ನ್ ಎಕ್ಸಾಮ್ ಇರ್ತದೆ. ಮೇಯ್ನ್ ಎಕ್ಸಾಮಿನ ಮಾರ್ಕ್ಸು ಮತ್ತು ಇಂಟರ್ನಲ್ ಎಕ್ಸಾಮಿನ ಮಾರ್ಕ್ಸನ್ನು ಸೇರಿಸ್ತಾರೆ. ಹಾಗೆ ನಾವು ಹೊರಗೆ ಮಾಡಿದ್ದನ್ನು ಒಳಗೆ ಇರುವಂಥದ್ದನ್ನು ಲೆಕ್ಕ ಹಾಕ್ತಾರೆ ದೇವರು. ಎಲ್ಲ ನೋಡಿ ಲೆಕ್ಕ ಹಾಕಿ ನಮಗೆ ಮಾರ್ಕ್ಸು ಆ ದಿನದಲ್ಲಿ ಆತ ಕೊಡುವಾತನಾಗಿದ್ದಾನೆ. ಇನ್ನು ನೋಡಿ, ಕೆಲವೊಂದು ಪರೀಕ್ಷೆಗಳಲ್ಲಿ ಇಂಟರ್ವ್ಯೂಗೆ ಇಷ್ಟು ಮಾರ್ಕ್ಸು, ರಿಟರ್ನ್ ಎಕ್ಸಾಮಿಗೆ ಇಷ್ಟು, ಇಂಟರ್ವ್ಯೂಗೆ ಇಷ್ಟು ಅಂತ ಇರ್ತವೆ. ಎರಡನ್ನು ಸೇರಿಸ್ತಾರೆ. ಹಾಗೆ ನಾವು ಹೊರಗೆ ಮಾಡಿದ್ದು ಒಳಗೆ ಇರುವಂಥದ್ದು ಎರಡನ್ನು ನೋಡಿ ದೇವರು ಪ್ರತಿಫಲ ಕೊಡ್ತಾರೆ. ಒಂದೆರಡು ವಾಕ್ಯ ಬೇಗ ಓದಿಕೊಂಡು ಮುಗಿಸಿಬಿಡೋಣ. 2 ತಿಮೋಥೆಯ 4:7. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ,
ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಮತ್ತು ಅಲ್ಲಿ ವಾಕ್ಯ ಕೊನೆಗೆ ಹೇಳ್ತಾ ಇದೆ, ಇನ್ನು ನನಗೇನು ಸಿಗ್ತದೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ಸಿಗುವಂಥ ಜಯಮಾಲೆ ನನಗೆ ಸಿಗ್ತದೆ. ಆ ವಾಕ್ಯದಲ್ಲಿ ನೋಡಿ 3 ಅಂಶಗಳಿದ್ದಾವೆ. ಓದಿ ಇನ್ನೊಮ್ಮೆ. ನನ್ನ ಓಟವನ್ನು ಕಡೆಗಾಣಿಸಿ, ಓಟ ಮುಗಿಸಿದ್ದೇನೆ. 2, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಅಂದರೆ ಓಟವನ್ನು ಮುಗಿಸ್ಬೇಕು, ನಮಗೆ ಕೊಟ್ಟಂಥದ್ದನ್ನು ಪೂರ್ತಿ ಓಡಬೇಕು. ಮ್ಯಾರಥಾನಲ್ಲಿ ಅಥವಾ ಆ ರನ್ನಿಂಗಲ್ಲಿ ಇಲ್ಲಿ ಜಯಿಸುವಂಥದ್ದು ಒಬ್ಬ ಅಲ್ಲ, ಆ ಓಟ ಮುಗಿಸಿದಂಥ ಎಲ್ಲರೂ ಜಯಿಸಿದರು. 2, ಕ್ರಿಸ್ತ ನಂಬಿಕೆಯನ್ನು ಕಾಪಾಡ್ಕೊಳ್ಬೇಕು, ಎಂಥ ಪರಿಸ್ಥಿತಿ ಬಂದರೂ ಕಾಪಾಡ್ಕೊಳ್ಬೇಕು, ಮತ್ತು ನಾವು ಶ್ರೇಷ್ಠ ಹೋರಾಟ ಮಾಡಬೇಕು. ಹಾಗಾದರೆ ನಮಗೆ ಪ್ರತಿಫಲ ಉಂಟು. ಇನ್ನೊಂದೆರಡು ವಾಕ್ಯಗಳು ನಾನೇ ಬೇಗ ಓದಿಕೊಂಡು ಬಿಡ್ತೇನೆ. ಪ್ರಕಟಣೆ ಗ್ರಂಥಕ್ಕೆ ಬರುವಾಗ 3ನೇ ಅಧ್ಯಾಯ ಅದರ 4 ಮತ್ತು 5ನೇ ವಾಕ್ಯವನ್ನು ನೋಡುವಾಗ ಅಲ್ಲಿ ನೋಡ್ತೇವೆ, ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರದೀಸಿನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಅಂದರೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ದೇವರ ಸಂಗಡ ನಡೀತಾರೆ. ಇನ್ನು ಕೂಡ ನೋಡ್ತೇವೆ, ಹೊಸ ಹೆಸರನ್ನು ಕೊಡ್ತಾರೆ. ಹೀಗೆ ತುಂಬ ವಾಕ್ಯಗಳಿದ್ದಾವೆ, ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ. ನನ್ನೊಂದಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸ್ತೇನೆ, ನಾನು ಅವರಿಗೆ ಹೊಸ ಹೆಸರನ್ನು ಕೊಡ್ತೇನೆ, ಏನೆಲ್ಲ ವಾಗ್ದಾನಗಳು ದೇವರು ಕೊಟ್ಟಿದ್ದಾರೆ. ಕೊನೆಯದಾಗಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಅದರ 7 ಮತ್ತು 8ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ಯಜ್ಞದ ಕುರಿಯಾದತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಈಗ ನೋಡಿ, ಇದು ಕೊನೆಗೆ ನೋಡ್ತೇವೆ, ಅಲ್ಲಿ ದೇವರ ಅಥವಾ ಕ್ರಿಸ್ತನ ಮೊದಲಗಿತ್ತಿಯಾಗಿ ಒಂದು ಶ್ರೇಷ್ಠವಾದಂಥ ಅನುಭವಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ದೇವರ ಹಾಗೆ ನಾವು ದೇವರಾಗುವುದಿಲ್ಲ, ದೇವರ ಹಾಗೆ ಆ ಪ್ರಭಾವದಿಂದ, ಪ್ರಕಾಶದಿಂದ, ಅಲ್ಲಿ ಅದೇ ನೋಡ್ತೇವೆ, ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಅಂದರೆ ಇಷ್ಟೇ ದೊಡ್ಡ ಪ್ರತಿಫಲವನ್ನು ದೇವರು ಮುಂದೆ ಇಟ್ಟಿದ್ದಾನೆ ದೇವರನ್ನು ಹಿಂಬಾಲಿಸುವವರಿಗೆ. ಇನ್ನೂ ಪ್ರತಿಫಲದ ವಿಷಯದಲ್ಲಿ ತುಂಬ ವಾಕ್ಯಗಳಿದ್ದಾವೆ, ಎಲ್ಲವನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಸಮಯ ಇಲ್ಲ, ನಾನು ಕೆಲವೊಂದನ್ನು ತೆಗೆದುಕೊಂಡಿದ್ದೇನೆ ಅಷ್ಟೇ. ಒಟ್ಟಿನಲ್ಲಿ ನಾವು ನೋಡ್ತೇವೆ, ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸುವಂಥವರಿಗೆ ಸತ್ಯವೇದದ ಸತ್ಯ ಬೋಧನೆ ಹೇಳ್ತದೆ, ಅವರಿಗೆ ಪ್ರತಿಫಲ ಉಂಟು. ಪ್ರತಿಫಲ ಇಲ್ಲದಕ್ಕೋಸ್ಕರ ನಾವು ದುಡಿತಾ ಇಲ್ಲ, ಕಷ್ಟಪಡ್ತಾ ಇಲ್ಲ. ಲೋಕದಲ್ಲಿ ಎಷ್ಟೋ ಸುಖ ಇದ್ದಂಥ, ಸಮೃದ್ಧಿ ಇದ್ದಂಥ, ಐಶ್ವರ್ಯ ಇದ್ದಂಥವರು ಅದನ್ನು ಬಿಟ್ಟುಕೊಂಡು ಕರ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಅದನ್ನು ಕಳಕೊಂಡು ಕರ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಇದು ಏನು ತೋರಿಸ್ತದೆ? ದೇವರ ವಾಕ್ಯ ಹೇಳ್ತದೆ, ಬರಲಿರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದೇವೆ ಅಥವಾ ಕಣ್ಣಿಟ್ಟಿದ್ದನು ಎಂಬುದಾಗಿ. ಆ ಪ್ರತಿಫಲ ಬಹಳ ದೊಡ್ಡದು. ಇಲ್ಲಿರುವಂಥ ಸಂಪಾದನೆ, ಇಲ್ಲಿರುವಂಥ ಹಣ, ಐಶ್ವರ್ಯ, ಸುಖ ಭೋಗಗಳೇನು ಶಾಶ್ವತವೂ ಅಲ್ಲ, ಅದು ನಿಜವಾಗಿ ಸಂತೋಷ ಕೊಡುವಂಥದ್ದು ಅಲ್ಲ. ಇದು ಇಲ್ಲಿಗೆ ಕಳೆದೋಗ್ತದೆ. ಯಾರಿಗೆ ಇಲ್ಲಿಂದ 1 ಗ್ರಾಮ್ ಕೂಡ ಬಂಗಾರ ತೊಗೊಂಡೋಗ್ಲಿಕ್ಕೆ ಆಗಲ್ಲ. ಏನು ಬೈಬಲಿನ ಪ್ರಾರಂಭದಿಂದ ಇಲ್ಲಿಯವರೆಗೆ ಈ ಲೋಕದಲ್ಲಿ ಎಷ್ಟು ಬಂಗಾರವನ್ನು ಭೂಮಿ ಆಗ್ಯದು, ಗುಡ್ಡ ಆಗ್ಯದು ತೆಗೆದಿದ್ದಾರೆ, ಎಲ್ಲ ಇನ್ನೂ ಭೂಮಿಯಲ್ಲಿದೆ, ಎಲ್ಲೆಲ್ಲೂ ಸಂಗ್ರಹ ಆಗಿದೆ, ಎಲ್ಲೆಲ್ಲೂ ಇದೆ. ಬಿಟ್ಟರೆ 1 ಗ್ರಾಮ್ ಕೂಡ ಪರಲೋಕಕ್ಕೆ ಹೋಗಲಿಲ್ಲ, ಎಂದಿಗೆ ಕೂಡ ಹೋಗಲ್ಲ. ಒಂದು ತುಂಡು ಹರಳು ಕೂಡ, ಒಂದು ವಜ್ರದ ಒಂದು ತುಂಡು ಕೂಡ ಪರಲೋಕಕ್ಕೆ ಹೋಗಲ್ಲ. ಯಾವ ಡಾಲರು ಹೋಗಲ್ಲ, ರೂಪಾಯಿನೂ ಹೋಗಲ್ಲ, ಯಾವ ಹಣದ ಕೂಡ ಒಂದು ಕಾಯಿನ್ ಕೂಡ ಪರಲೋಕಕ್ಕೆ ಹೋಗಲ್ಲ, ಎಲ್ಲ ಇಲ್ಲೇ ಇರ್ತದೆ. ಆದರೆ ಇಲ್ಲಿ ನಾವು ಕರ್ತನ ಮಕ್ಕಳಾಗಿ ದುಡಿದ್ರೆ ಅಲ್ಲಿ ನಮಗೆ ನಿಜವಾದ ಪ್ರತಿಫಲ ಸಿಗ್ತದೆ. ಆ ಪ್ರತಿಫಲ ಶಾಶ್ವತವಾಗಿರುವಂಥ ಪ್ರತಿಫಲ. ದೇವರು ಯಾರನ್ನು ಕೂಡ ಕೈ ಬಿಡಲ್ಲ, ಯಾರನ್ನು ಕೂಡ ಮರೆಯಲ್ಲ, ಯಾರಿಗೂ ಆತ ಮುಖದಾಕ್ಷಿಣ್ಯವನ್ನು ತೋರಿಸಲ್ಲ, ಪಕ್ಷಪಾತವನ್ನು ಮಾಡಲ್ಲ, ತಾರತಮ್ಯವನ್ನು ಮಾಡಲ್ಲ, ಎಲ್ಲರಿಗೆ ಪ್ರತಿಫಲ ಕೊಡ್ತಾನೆ. ಅದಕ್ಕೆ ಕ್ರಿಸ್ತನ ನ್ಯಾಯಸ್ಥಾನ ಅನ್ನುವಂಥದ್ದು ಸತ್ಯವೇದದ ಬಹಳ ಮುಖ್ಯವಾದಂಥ ಒಂದು ಬೋಧನೆ. ಮತ್ತು ಕ್ರಿಸ್ತನ ನ್ಯಾಯಸ್ಥಾನ ಇಲ್ಲದಿದ್ದರೆ ನಾವು ಈ ಲೋಕದಲ್ಲಿ ಮಾಡಿದ್ದು ಅದು ವ್ಯರ್ಥ, ನಾವು ಕಷ್ಟಪಟ್ಟಿದ್ದು ವ್ಯರ್ಥ, ನಾವು ಕರ್ತನ ಹಿಂಬಾಲಿಸಿದ್ದು ಕೂಡ ದೇವರ ವಾಕ್ಯ ಹೇಳ್ತದೆ ವ್ಯರ್ಥ ಆಗಿಬಿಡ್ತದೆ. ಆದರೆ ಬರಲಿರುವ ಪ್ರತಿಫಲ ಬಹಳ ದೊಡ್ಡ ಪ್ರತಿಫಲ ಉಂಟು. ಆ ಪ್ರತಿಫಲ ಅದು ನ್ಯಾಯ ತೀರ್ಪು ಅಲ್ಲ, ಆದರೆ ನಾವು ಈ ಲೋಕದಲ್ಲಿ ಕರ್ತನಿಗೋಸ್ಕರ ದುಡಿದಕ್ಕೋಸ್ಕರ ಕೊಡುವಂಥ ಸಂಬಳ ಅಥವಾ ಬಹುಮಾನದ ಒಂದು ನ್ಯಾಯಸ್ಥಾನ. ಆಮೇನ್. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವಜನರಿಗೆ ಇರುವಂಥ ಪ್ರತಿಫಲದ ಕುರಿತಾದಂಥ ನಾವು ಸಂಕ್ಷಿಪ್ತವಾದಂಥ ರೀತಿಯಲ್ಲಿ ನಿಮಗೆ ತಿಳಿಸಲಿಕ್ಕೆ ಸಾಧ್ಯವಾಯಿತು. ಪ್ರೀತಿಯ ದೇವಜನರೇ, ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಲ್ಲಿಕ್ಕಿದ್ದೇವೆ. ಅವತ್ತು ನಾವು ಪ್ರತಿಫಲದ ಅದು ನ್ಯಾಯಾಸನ, ಅಲ್ಲಿ ನಾವು ಕರ್ತನಿಗೋಸ್ಕರ ಏನೆಲ್ಲ ಪ್ರಯಾಸ ಪಟ್ಟೆವು, ಅದು ಸಣ್ಣದಾಗಲಿ
ಸಣ್ಣ ಕಾರ್ಯಗಳಾಗಲಿ ಅಥವಾ ಯಾವುದೇ ಕಾರ್ಯಗಳಾಗಲಿ ಕ್ರಿಸ್ತನ ನಾಮದ ನಿಮಿತ್ತವಾಗಿ ಮಾಡುವುದಾದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪರಲೋಕದಲ್ಲಿ ನಾವು ಹೊಂದ್ತೇವೆ. ಆ ನ್ಯಾಯಸ್ಥಾನದ ಮುಂದೆ ನಾವು ಪ್ರತಿಫಲ ಹೊಂದಲಿಕ್ಕಿದ್ದೇವೆ. ಆ ಒಂದು ದೃಢ ನಿಶ್ಚತೆಯನ್ನು ನಾವು ಕರ್ತನ ಸೇವೆಯಲ್ಲಿ ಇನ್ನೂ ಆಸಕ್ತಿಯಿಂದ ಇನ್ನೂ ನಂಬಿಗಸ್ತರಾಗಿ ನಾವು ಮಾಡೋಣ. ಪ್ರತಿಫಲ ಕೊಡುವವನು ಬೇಗನೆ ಬರ್ತಾ ಇದ್ದಾನೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಒಂದು ಸ್ವಸ್ಥ ಬೋಧನೆ ಕಾರ್ಯಕ್ರಮದಲ್ಲಿ ಕ್ರಿಸ್ತನ ನ್ಯಾಯಾಸನದ ಕುರಿತಾಗಿ ನಮಗೆ ತಿಳಿಯಪಡಿಸಿದ ದೇವ ಸೇವಕರಿಗೆ ಆಸರೆ ಟಿ ವಿ ಪರವಾದಂಥ ವಂದನೆಗಳು ಹೇಳೋಣ. ಥ್ಯಾಂಕ್ ಯು ಪಾಸ್ಟರ್, ಗಾಡ್ ಬ್ಲೆಸ್ ಯು. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿ ವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.